ಅಬ್ಸರ್ವ್ ಮಾಡ್ಬೋದು ಎಲಿವೇಶನ್ ಅಲ್ಲಿ ಎಸ್ ಅಂತ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಓನರ್ ಇರೋದ್ರಿಂದ ನಮಗೆ ಲಿಫ್ಟಿಗೆ ಅಂತ ಅಂದ್ಬಿಟ್ಟು ಸಪರೇಟ್ ರೂಮ್ ಇದೆ. ಮೇನ್ ಡೋರಿಗೆ ನನಗೆ ಹ್ಯಾಂಡಲ್ ಇದೇ ತರ ಬೇಕು ಅಂತ ಅಂದ್ಬಿಟ್ಟು ಸಪರೇಟ್ ಆಗಿ ನಾವೇ ಕನ್ವೆ ಮಾಡಿ ಮಾಡ್ತೀವಿ. ಇದೆಲ್ಲ ಕಂಪ್ಲೀಟ್ ರಾಯಲ್ ಹೋಗ್ತಿರೋದ್ರಿಂದ ಅಕ್ರಾಲಿಕ್ ಪುಟ್ಟಿ ಮಾಡಿ ಮಾಡ್ತಿರೋದು. ಇಡೀ ವಾಲ್ಗೆ ಇದನ್ನ ಅಪ್ಲೈ ಮಾಡ್ತೀರಾ? ಫಸ್ಟ್ ಫ್ಲೋರ್ ಇಂದ ಟೆರೆಸ್ ಫ್ಲೋರ್ ವರೆಗೂ ಕಂಪ್ಲೀಟ್ ಆಗ್ತೀರಾ? ಇದಕ್ಕೆ ಅರೌಂಡ್ 60 to 70,000 ಹೋಗಿದೆ. 60 to 70,000. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಕುಸುಮ. ಇವತ್ತು ನಾನು ನಿಮಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ವರ್ಕ್ ಯಾವ ಥರ ನಡೀತಿದೆ ಅಂತ ತಿಳ್ಸ್ಕೊಡಕ್ ಬಂದಿದ್ದೀನಿ. ನಮ್ಮ ಜೊತೆ ಸುಹಾಸ್ ಅವರಿದ್ದಾರೆ, ಅವ್ರ ಹತ್ರನೇ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಒಂದೇ ಒಂದು ವಿಡಿಯೋ ಮಾತ್ರ ಸಿಕ್ಕಿದ್ರಿ. ಇವಾಗ ಈ ಮನೆ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ ಮ್ಯಾಮ್, ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸರಿ, ಇವಾಗ ನಾವು ಯಾವ ಏರಿಯಾದಲ್ಲಿ ಇದ್ದೀವಿ? ಮ್ಯಾಮ್ ಇದು ಗುಬ್ಲಾಳ ಮೇನ್ ರೋಡ್, ಗುಬ್ಲಾಳ ವಸಂತಪುರ ಲೇಕ್ ಇದೆ, ಅದಕ್ಕೆ ಕನೆಕ್ಟ್ ಆಗುತ್ತೆ. ಓಕೆ, ಇದು ಸೈಡ್ ಡೈಮೆನ್ಷನ್ ಏನು ಬರ್ತಾ ಇದೆ? ಮ್ಯಾಮ್ ಇದು 30-40 ಸೈಡ್ ಡೈಮೆನ್ಷನ್ ಇದೆ. ಸ್ಪೆಸಿಫಿಕೇಶನ್ ಏನು ಸರ್? ಮ್ಯಾಮ್ ಸ್ಪೆಸಿಫಿಕೇಶನ್ ಗ್ರೌಂಡ್ ಅಲ್ಲಿ ಬಂದು ರೆಂಟ್ ಪರ್ಪಸ್ ಇದೆ. ಓಕೆ, ಗ್ರೌಂಡ್ ಅಲ್ಲಿ 1 BHK ಹೌಸ್ ಪ್ಲಸ್ ಲಿಫ್ಟ್ ಇದೆ. ಅದಾದ್ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಬಂದು ಡೂಪ್ಲೆಕ್ಸ್ ಹೌಸ್ ಇದೆ. ಡೂಪ್ಲೆಕ್ಸ್ ಹೌಸ್ ಇದೆ. ಓಕೆ, ಇವಾಗ ವರ್ಕ್ ಏನ್ ನಡೀತಾ ಇದೆ ವರ್ಕ್? ಮ್ಯಾಮ್ ಇವಾಗ ಕರೆಂಟ್ ಪ್ರೋಗ್ರೆಸ್ ಬಂದು ಇಂಟೀರಿಯರ್ ವರ್ಕ್ ನಡೀತಿದೆ. ಇಂಟೀರಿಯರ್ ನಡೀತಿದೆ ಪ್ರೆಸೆಂಟ್. ಮೇಜರ್ ಈಗ ನಾವು ಇಂಟೀರಿಯರ್ ಮಾತ್ರ ಫೋಕಸ್ ಮಾಡ್ತಿದೀವಿ. ನೆಕ್ಸ್ಟ್ ಅದರ್ ವರ್ಕ್ಸ್ ಎಲ್ಲ ಆಸ್ ಪರ್ ಇಂಟೀರಿಯರ್ ಏನು ಹೋಗ್ತಿದೆ ಅದ್ರ ಮೇಲೆ ನಾವು ಪ್ರಾಜೆಕ್ಟ್ಸ್ ನ ರನ್ ಮಾಡ್ಕೊಂಡು ಹೋಗ್ತಿದೀವಿ. ಓಕೆ ಸರ್, ಈಗ ಎಲಿವೇಶನ್ ಅಲ್ಲಿ ಏನೇನ್ ಮಾಡಿದೀವಿ? ನಮ್ಮ ಎಲಿವೇಶನ್ ಅಲ್ಲಿ ನಾವು ಮೇನ್ ಪರ್ಪಸ್ ಬಂದು ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ. ಫಂಡರ್ ಮ್ಯಾಕ್ಸ್ ಅಲ್ಲಿ ನಾವು ಹಿವಾಕ್ ಕಂಪನಿ ಯೂಸ್ ಮಾಡಿದೀವಿ. ಇವಾಕ್ ಕಂಪನಿ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಫಂಡರ್ ಮ್ಯಾಕ್ಸ್ ಏನಾ ಇಲ್ಲಿ ಹಾಕಿರೋದು? ಫಂಡರ್ ಮ್ಯಾಕ್ಸ್ ಹಾಕಿರೋದು. ಓಕೆ, ಫಾಲ್ ಸೀಲಿಂಗ್ ಬಂದು ಪಿವಿಸಿ ಮೆಟೀರಿಯಲ್, ವುಡನ್ ಪಿವಿಸಿ ಯೂಸ್ ಮಾಡಿರೋದು. ಇಲ್ಲಿ ಎಲಿವೇಶನ್ ಅಲ್ಲಿ ನಾವು ಸ್ಟೋನ್ ಕ್ಲಾಡಿಂಗ್ ಒಂದು ಯೂಸ್ ಮಾಡಿದ್ವಿ, ಹೈಲೈಟ್ ಆಗ್ಲಿ ಅಂತ ಅಂದ್ಬಿಟ್ಟು. ಬಿಕಾಸ್ ನಾವು ಬ್ರೌನ್ ಇರೋದ್ರಿಂದ ಅಲ್ಲೇ ಮಾತ್ರ ಕೊಡ್ಬೇಕಂತ ಏನಾದ್ರು ಸ್ಪೆಸಿಫಿಕೇಶನ್ ಇತ್ತಾ? ಅಂದ್ರೆ ಕ್ಲೈಂಟ್ ಏನಾದ್ರು ಕೇಳಿದ್ರಾ? ಕ್ಲೈಂಟ್ ಏನ್ ಕೇಳಿದ್ರು ಅದೇ ತರ, ಅಂದ್ರೆ ನಮ್ದು ಬ್ರೌನ್ ಕಾಂಬಿನೇಷನ್ ಪ್ರಕಾರ ಬ್ಲಾಕ್ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದ್ರೆ ಹೈಲೈಟ್ ಕಾಣಿಸುತ್ತೆ ಅಂತ. ಅದಾದ್ಮೇಲೆ ಈ ಬಿಲ್ಡಿಂಗ್ ಒಂದು ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅವ್ರದ್ದು ಮನೆ ಏನಿದೆ ನೇಮ್ಸ್ ನೀವು ಅಬ್ಸರ್ವ್ ಮಾಡಬಹುದು. ಎಲಿವೇಶನ್ ಅಲ್ಲಿ ಎಸ್ ಅಂತ ಮಾಡ್ಕೊಂಡಿದ್ದಾರೆ. ಅದೇ ಹೈಲೈಟ್ ಇಲ್ಲಿ ಸರ್? ಓಕೆ, ಇಲ್ಲಿ ವೈಟ್ ಕಲರ್ ಅಲ್ಲ? ಹೌದು, ಬಿಕಾಸ್ ನಾವು ಬ್ರೌನ್ ಕಲರ್ ನಾವು ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಕಲರ್ ವರ್ಕ್ ಮಾಡಿದಾಗ ಎಸ್ ಹೈಲೈಟ್ ಆಗುತ್ತೆ. ಎಸ್ ಹೈಲೈಟ್ ಆಗುತ್ತೆ. ಬಟ್ ಇಲ್ಲೂ ಗ್ರಿಲ್ಸ್ ಎಲ್ಲ ಬರುತ್ತೆ. ಇಲ್ಲೊಂದು ಗ್ರಿಲ್ ಬರುತ್ತೆ ಮತ್ತೆ ಅಲ್ಲೊಂದು ಗ್ರಿಲ್ ಬರುತ್ತೆ. ಆಗ ಕಂಪ್ಲೀಟ್ ಎಲಿವೇಶನ್ ನಿಮ್ಗೆ ಚೆನ್ನಾಗಿ. ಇದು ಏನಂತ ಅವರೇ ಓನ್ ಆಗಿ ಇದ್ ಮಾಡಿ ಮಾಡ್ಕೊಂಡಿರೋದು? ಹೌದು, ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ ಎಸ್ ಅನ್ನೋದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಇಲ್ಲ ಏನೋ ಡ್ರಾಯಿಂಗ್ ಅಲ್ಲಿ ತರ ಏನಾದ್ರು ಕೊಟ್ಟಿದ್ರಾ ಹಿಂಗೆ ಎಲಿವೇಶನ್ ಅಲ್ಲಿ ತರ? ಅಲ್ಲೂ ಕೇಳಿನೇ ಮಾಡಿಸ್ಕೊಂಡಿರೋದು. ಓಕೆ, ಅವ್ರದ್ದು ಅಂದ್ರೆ ಅವ್ರು ಯಾವ ತರ ಕೇಳಿರೋ ಆ ತರ ಡ್ರಾಯಿಂಗ್ ಅಲ್ಲಿ ಕೊಟ್ಟು ಆಮೇಲೆ ಇಲ್ಲಿ ಔಟ್ಪುಟ್ ಬಂದಿರೋದು. ಓಕೆ ಸರ್. ಮತ್ತೆ ಕಾಂಪೌಂಡ್ಗೂ ಅಷ್ಟೇನೆ, ಬಿಕಾಸ್ ನಾವು ಕಾಂಪೌಂಡ್ ಯಾವ್ದೇ ತರ ಟೈಲ್ ಏನು ರಿಕ್ವೈರ್ಮೆಂಟ್ ನೆಸೆಸರಿ ಏನು ಹೇಳಿರ್ಲಿಲ್ಲ. ಬಟ್ ನಾವು ಅಲ್ಲಿ ಏನ್ ಮ್ಯಾಚ್ ಮಾಡಿದೀವಿ ಕಾಂಪೌಂಡ್ಗೂ ಅದೇ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕಾಂಪೌಂಡ್ ವಾಲ್ಸ್ ಬರ್ತಾ ಇದೆಯಾ? ಓಕೆ, ಗೇಟ್ ನಮಗೆ ಎಷ್ಟು ಬರ್ತಾ ಇದೆ? ಎಷ್ಟು ಫೀಟ್ ಬರುತ್ತೆ? ಮ್ಯಾಮ್ ಗೇಟ್ ನಮಗೆ 10 ಫೀಟ್ ಬರುತ್ತೆ. ಇದು ನಮಗೆ 7 ಫೀಟ್ ಬರುತ್ತೆ. 7 ಫೀಟ್. ಏನ್ ಗೇಟ್ ಕೊಡ್ಬೇಕಂತ ಇರೋದು? ಮ್ಯಾಮ್ ಇಲ್ಲಿ ಗೇಟ್ ಡಿಸೈನ್ಸ್ ಬೇರೆ ತರನೇ ಇದೆ. ಅಂದ್ರೆ ಆಸ್ ಪರ್ ಎಲಿವೇಶನ್ ಏನ್ ಬರುತ್ತೆ ಅದು ವರ್ಕ್ ಮಾಡ್ತಿದ್ದಾರೆ ಫ್ಯಾಕ್ಟರಿಲಿ. ಓಕೆ, ಎಲ್ಲ 2-3 ಡೇಸ್ ಅಲ್ಲಿ ಅದು ಇನ್ಸ್ಟಾಲೇಷನ್ ಆಗುತ್ತೆ. ಎಲ್ಲ ಕಾಂಬಿನೇಷನ್ ಮ್ಯಾಚ್ ಆಗೋ ತರನೇ ಮಾಡ್ತಿದ್ದೀವಿ. ಓಕೆ, ಟೈಲ್ಸ್ ಎಲ್ಲ ಏನೇನ್ ಯೂಸ್ ಮಾಡಿರೋದು ಸರ್? ಮ್ಯಾಮ್ ಟೈಲ್ಸ್ ಎಲ್ಲ ಕಜಾರಿಯಾ ಮೆಟೀರಿಯಲ್ ಯೂಸ್ ಮಾಡಿರೋದು. ಅಲ್ಲಿ ಇದು ವಾಲ್ ಹಾಕಿರೋ ಟೈಲ್ಸ್ ಏನ್ ಬರ್ತಾ ಇದೆ? 2x4 2x4. ಓಕೆ ಸರ್, ಇದು ರೋಡ್ ಇಂದ ಮನೆ ಹೈಟ್ ಎಷ್ಟು ಫೀಟ್ ಅಲ್ಲಿ ಬರ್ತಾ ಇದೆ ಅಂತ? ಮ್ಯಾಮ್ ರೋಡ್ ಇಂದ 1.5 ಫೀಟ್. 1.5 ಫೀಟ್. ಓಕೆ, ಯೂಶುವಲಿ ರೋಡ್ ಇಂದ ಎಷ್ಟು ಫೀಟ್ ಮನೆ ಹೈಟ್ ಅಲ್ಲಿ ಇರಬಹುದು? ಯೂಶುವಲಿ ರೋಡ್ ಇಂದ ಆಕ್ಚುಲಿ ನಮ್ದು ಕಾರ್ ಪಾರ್ಕಿಂಗ್ ಅಂದ್ರೆ ಬಿಲ್ಡಿಂಗ್ ಔಟರ್ ಟು ಔಟರ್ ಬೇಕಿದ್ರೆ ನಾವು 2 ಫೀಟ್ ವರೆಗೂ ಮಾಡ್ಕೊಬಹುದು. ಮೇನ್ ನಮ್ದು ಪಾರ್ಕಿಂಗ್ ಅಲ್ಲಿ ನಮ್ಗೆ ವೆಹಿಕಲ್ ಮೂವ್ಮೆಂಟ್ಸ್ ಗೋಸ್ಕರ ನಾವು 1 ಫೀಟ್ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಬಿಕಾಸ್ ಯಾಕಂದ್ರೆ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ತಡೆಯಲ್ಲ, ಇಲ್ಲ ಬಂಪರಿಗೆ ಏನಾದ್ರು ತಡೆಯೋ ಚಾನ್ಸಸ್ ಇರುತ್ತೆ. ಆ ಪರ್ಪಸ್ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಇದು ಬೆಟರ್ ಅಂತ 1.5 ಮಾಡಿದೀವಿ. ಬಟ್ ನಾವು ಅದ್ರ ತಕ್ಕನಂಗೆ ನಾವು ಸ್ಲೋಪ್ ಕೊಟ್ಟಿದೀವಿ. ಬಟ್ ಕಾರ್ ಬಾಟಮ್ ಅಲ್ಲಿ ಯಾವ್ದೇ ತರ ಟಚ್ ಆಗಲ್ಲ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದೀವಿ. ಇದೇನಾದ್ರು ಪಾಲಿಶಿಂಗ್ ಏನಾದ್ರು ಆಗ್ಬೇಕಾ ಸ್ಟೋನ್ ಗೆ? ನಮ್ ಪಾಲಿಶ್ ಅಂತ ಏನು ಬರಲ್ಲ. ಇವಾಗ ಲಾಸ್ಟ್ ಅಲ್ಲಿ PU ಪಾಲಿಶ್ ತರ ನಾವ್ ಯಾವ ತರ ನಾವು ಟೀ ಕುಡ್ಡಿಗೆಲ್ಲ ಮಾಡ್ತೀವಿ ಅದೇ ತರ ಬ್ಲಾಕ್ ಪರ್ಪಸ್ ಬ್ಲಾಕ್ ಕಲರ್ ಅಲ್ಲಿ ಸ್ಪ್ರೇ ತರ ಮಾಡ್ತಾರೆ. ಅದು ಹೈಲೈಟ್ ಆಗುತ್ತೆ, ಇನ್ನ ಹೈಲೈಟ್ ಆಗುತ್ತೆ ಕಲರ್ ಕಾಂಬಿನೇಷನ್. ಸರ್, ಇವಾಗ ನಮ್ಗೆ ಇದು ಕಾರ್ ಪಾರ್ಕಿಂಗ್ ಅಲ್ಲಿ
ಎಷ್ಟು ಇದು ನಮ್ಗೆ ಸಿಗ್ತಾ ಇದೆ ಕಾರ್ ಪಾರ್ಕಿಂಗ್? ನಮ್ ಕಾರ್ Space. ಪಾರ್ಕಿಂಗ್ 30 by 15 ಫೀಟ್ ಸಿಗ್ತಿದೆ. 30 by 15. ಓಕೆ. ನೀವು ಸೆಟ್ ಬ್ಯಾಕ್ ಏನಾದ್ರು ಬಿಟ್ಟಿದ್ದೀರಾ? ಸೆಟ್ ಬ್ಯಾಕ್ ಆ ಕಡೆ 2.5 ಈ ಕಡೆ 2 ಫೀಟ್ ಬಿಟ್ಟಿದೀವಿ. ಓಕೆ, 2.5 2 Two. ಫೀಟ್ ಸೆಟ್ ಬ್ಯಾಕ್ ಬಿಡ್ಲೇಬೇಕಂತ ಹೌದು ma'am. ರೂಲ್ಸ್ ಇದೆ. ಸೆಟ್ ಬ್ಯಾಕ್ ಬಿಟ್ರೇನೆ ಯೂಶುವಲಿ ಒಳ್ಳೇದು, ಒಳ್ಳೇದು, ಗಾಳಿ ಹೌದು. ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ಹ್ಮ್. ನೋಡ್ಬೋದು ಇನ್ನೂ ವರ್ಕ್ ಕಂಡೀಷನ್ ಅಲ್ಲಿ ಇದೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದೇನು ಗ್ರಿಲ್ಲಿಂಗ್ ಬರುತ್ತಾ ಇಲ್ಲಿ? ಹಾ ಮ್ಯಾಮ್, ಇಲ್ಲೂ ಸೇಫ್ಟಿ ಗ್ರಿಲ್ ಬರುತ್ತೆ. ಓಕೆ. ಇಲ್ಲಿ ಮೇನ್ ಗೇಟ್ ತರ ಯೂಸ್ ಮಾಡ್ಕೊಂತಾರೆ. ಗೇಟ್ ಯೂಸ್ ಮಾಡ್ಕೋತಾರಾ? ಬರುತ್ತೆ. ಓಕೆ. ಎಲ್ಲ ಇಲ್ಲಿ? ವರ್ಕ್ ನಡೀತಿದೆ, ಹಾ ಹಾ. ಇನ್ನೊಂದು 2-3 ಡೇಸ್ ಬರುತ್ತೆ. ಓಕೆ ಸರ್, ಇದೇ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನೇ ಹಾಕಿರೋದಲ್ಲ? ಹೌದು ಮ್ಯಾಮ್. ಓಕೆ ಸರ್, ಇದೇನ್ ಬರ್ತಾ ಇದೆ? ಮ್ಯಾಮ್ ಇದು ಆಕ್ಚುಲಿ ಏನಂತಂದ್ರೆ ಮೇಲ್ಗಡೆ ಓನರ್ ಇರೋದ್ರಿಂದ ಹ್ಮ್. ನಮ್ಗೆ ಲಿಫ್ಟಿಗೆ ಅಂತ ಅಂದ್ಬಿಟ್ಟು ಸಪರೇಟ್ ರೂಮ್ ಇದೆ. ಇದು ಓಕೆ, ಸ್ಪೇಸ್ ಸಪರೇಟ್ ಆಗಿ ಬಿಟ್ಟಿರೋದು ಸಪರೇಟ್ ಅದಕ್ಕೆ. ಅಂದ್ರೆ ಹಾ, ಓನರ್ ಮಾತ್ರ ಓಡಾಡೋ ತರ. ಹಾ ಹಾ. ಈಗ ನಾವು ಲಿಫ್ಟ್ ಮೇಲ್ಗಡೆ ಆಲ್ರೆಡಿ ಆಗಿದ್ಯಾ? ಪ್ರೊವಿಷನ್ ಆಗಿದ್ಯಾ? ಪ್ರೋಗ್ರೆಸ್ ಅಲ್ಲಿ ಇದೆ. ಪ್ರೋಗ್ರೆಸ್ ಅಲ್ಲಿ ಇದೆ. ಅಲ್ಲಿ ಇದೆ. ಓಕೆ ಸರ್, ಅಲ್ಲೇನ್ ಬಂದಿರೋದು ಲಿಫ್ಟ್ ಪಕ್ಕದಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಪಿಂಕ್ ಮ್ಯಾಮ್ ಕಲರ್. ಅದು ಇಂಟೀರಿಯರ್ ವರ್ಕ್ ಅಂದ್ರೆ ಆಕ್ಚುಲಿ ಅಂದ್ರೆ ನಾವು ಇಲ್ಲಿ ಇಂಟೀರಿಯರ್ ವರ್ಕ್ ಹ್ಮ್. ಇತ್ತಾ? ಅಂದ್ರೆ ಬೆಟರ್ ಅಂದ್ರೆ ಆಗಿತ್ತಾ? ಇಲ್ಲಿ ಆಕ್ಚುಲಿ ನಾವು ಟೈಲ್ ಲೇಯಿಂಗ್ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬಟ್ ಕ್ಲೈಂಟ್ಸ್ ಇಂಟೀರಿಯರ್ ಡಿಸೈನ್ ಮಾಡೋಣ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಡಿಫ್ರೆಂಟ್ ಹೋಗ್ತಿದ್ದಾರೆ. ಕ್ಲೈಂಟ್ ಡಿಫ್ರೆಂಟ್. ಕ್ಲೈಂಟ್ ಡಿಫ್ರೆಂಟ್. ಇಲ್ಲೇನ್ ಬರ್ತಾ ಇದೆ ಸರ್? ಮ್ಯಾಮ್ ಇಲ್ಲಿ 1 BHK 1 BHK ಹಾಲ್ ಬರುತ್ತೆ. 8 by 12 ಡೈಲಿ feet. ಅಂದ್ರೆ 1 BHK ಹೌಸ್ ಮಾತ್ರ 1 ರೆಂಟಲ್ BHK ಮಾಡಿರೋದು. ಮಾತ್ರ ಹೌದು ರೆಂಟಿಂಗ್ ಮಾಡಿದ್ದಾರೆ. ಇದು ಹಾಲ್ ಸೈಜ್ ಬಂದು 8 by 12 ಬರುತ್ತೆ. 8 by 12. ಹಾ. ಓಕೆ. ನೀವು ಡೋರ್ಸ್ ನೋಡ್ಬೋದು. ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ. ಹೌದೌದು, ಡೋರ್ಸ್ ಎಲ್ಲ ಬಂದಿದೆ. ಪಾಲಿಶಿಂಗ್ ವರ್ಕ್ ಎಲ್ಲ ನಡೀತಿದೆ. ಫಾರ್ Okay. ಎಕ್ಸಾಂಪಲ್ ನೀವು ನೋಡ್ಬೋದು, ಮೇನ್ ಡೋರ್ಸಿಗೂ ಮಾಡ್ತಿದ್ದಾರೆ. ಹಾ ಹಾ. Bedroom ಟೀ doors- ಕುಡೆ ಬರುತ್ತಾ? ಬೆಡ್ರೂಮ್ ಡೋರ್ಸಿಗೂ ಕೂಡ ಪಾಲಿಶ್ ವರ್ಕ್ ಮಾಡ್ತಿದ್ದಾರೆ. ಪಾಲಿಶ್ ವರ್ಕ್ ನಡೀತಿದೆ. ಕಂಪ್ಲೀಟ್ ಈ ಬಿಲ್ಡಿಂಗ್ ಫುಲ್ ಪಾಲಿಶ್ ವರ್ಕ್ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ನಮ್ದೇನಂತ ನಾವು ಮೇನ್ ಡೋರ್ ಮತ್ತೆ ಪೂಜಾ ಡೋರ್ಗೆ ಟೀ ಕುಡ್ ಪ್ರೊವೈಡ್ ಮಾಡ್ತೀವಿ ಅಂತ. ಹೌದು, ಇದು ಆಕ್ಚುಲಿ ಟೀ ಕುಡ್ ಅಲ್ಲ, ಹಾ, ಸಾಲ್ವುಡ್ ಮಾಡಿರೋದು. ಸಾಲ್ವುಡ್ಗೆ ಅಂದ್ರೆ ನಾವು ಮೇನ್ ಡೋರ್, ಹೌದು, ಮೇನ್ ಡೋರಿಗೆಲ್ಲ ಟೀ ಕುಡ್. ಪೂಜಾ ಕುಡ್ ಡೋರ್ product. ಮತ್ತೆ ಮೇನ್ ಡೋರ್ ಹಾ, ಟೀ ಕುಡ್ ಅಲ್ಲೇ ಟೀ ಬರುತ್ತೆ. ಕುಡ್ಡೇ Okay. ಮಾಡೋದು. ಇದು ರೂಮ್ ಬರುತ್ತೆ ಸರ್? ಹೌದು. ಓಕೆ. ಇದು ಓಪನ್ ಕಿಚನ್. ಹಾ, ಇದು ಓಪನ್ ಕಿಚನ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಟಾಯ್ಲೆಟ್ ಇಲ್ಲಿ ಕೊಡ್ಬೋದಾ ವಿತ್ ಕಿಚನ್ ma'am, ಪಕ್ಕದಲ್ಲಿ? ಕಿಚನ್ ಪಕ್ಕ ಕೊಡ್ಬೋದು, ಬಿಕಾಸ್ ಇದು ವಾಯುಮೂಲೆ ಅಲ್ಲ. ವಾಯುಮೂಲೆಯಲ್ಲಿ ಕಿಚನ್ ಮಾಡ್ಬೋದು, ವಾಶ್ರೂಮ್ ಪ್ರೊವೈಡ್ ವಾಶ್ರೂಮ್ ಮಾಡ್ಬೋದು. ಕೊಡ್ಬೋದು. ಓಕೆ. ಹಂಗಾಗಿ ಬಿಕಾಸ್ ನಾವು ಅಗ್ನಿ ಮೂಲೆಯಲ್ಲಿ ಮಾಡಿದ್ರೆ ನಮ್ಗೆ ಲಿವಿಂಗ್ ಹಾಲ್ ಸಿಗಲ್ಲ. ಓಕೆ. ಆ ಪರ್ಪಸ್ ಅಲ್ಲಿ ನಾವೇನ್ ಯೋಚನೆ ಮಾಡಿ ಕಿಚನ್ ವಿತ್ ಅಟ್ಯಾಚ್ ಅಂದ್ರೆ ಟಾಯ್ಲೆಟ್ ವಾಸ್ತು ಪ್ರಕಾರನೇ ಇದೆ ವಾಸ್ತು ಮನೆ. ಪ್ರಕಾರನೇ ಇದೆ ಮನೆ ಫುಲ್. ಓಕೆ. ಇಲ್ಲಿ ಟೈಲ್ಸ್ ಮ್ಯಾಮ್ ಇಲ್ಲಿ ಟೈಲ್ ಆಕ್ಚುಲಿ ನಾವು 2 feet ವರೆಗೂ ಹಾಕಿದೀವಿ. ಬಿಕಾಸ್ ಮೇಲ್ಗಡೆ ಎಲ್ಲ ಚಿಮ್ನಿ ಬರುತ್ತೆ, ಮತ್ತೆ Okay. ಅಡಿಷನಲ್ ಅದರ ಹಾ, ಹಾ. ಕ್ಯಾಬಿನೆಟ್ಸ್ ಎಲ್ಲ ಬರುತ್ತೆ. ಈಗ ಟಾಪ್ ಕ್ಯಾಬಿನೆಟ್ಸ್ ಎಲ್ಲ ಏನ್ ಮಾಡಿದ್ದಾರೆ ಓಕೆ ಓಕೆ. ಇಲ್ಲೂ ಪ್ರೊವೈಡ್ ಮಾಡ್ತಾರೆ. ಪ್ರೊವೈಡ್ ಇನ್ನೂ ವರ್ಕ್ ಮಾಡ್ತೀವಿ. ಕಂಡೀಷನ್ ಅಲ್ಲಿ ಇದೆ ಅಲ್ಲ, ಹಾ, ಹಾ. ಹಾಗಾಗಿ ಇನ್ನ ಮಾಡಿಲ್ಲ ಅವರು. ಓಕೆ, ಸೊ ಇದು ಇಂಟೀರಿಯರ್ ಅದು? ಹೌದೌದು, ಕಂಪ್ಲೀಟ್ ಇಂಟೀರಿಯರ್. ಓಕೆ. ನಾರ್ಮಲ್ ಗ್ರಾನೈಟ್ ಅಲ್ವಾ ಸರ್ ಇದೆಲ್ಲ? ಹಾ ಮ್ಯಾಮ್, ಇದು ನಾರ್ಮಲ್ ಗ್ರಾನೈಟ್ Okay. ಜೆಟ್ ಬ್ಲಾಕ್ ಯೂಸ್ ಮಾಡಿರೋದು. ಮೇಲ್ಗಡೆ ಓನರ್ ವೈರಿಂಗ್ ಎಲ್ಲ ಇನ್ನೂ ಆಗಿಲ್ಲ ಅನ್ಸುತ್ತಲ್ಲ? ವೈರಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಸ್ವಿಚ್ ಪ್ಲೇಟ್ಸ್ ಮಾತ್ರ ಹಾಕ್ಬೇಕು. ಓಕೆ. ಬ್ರ್ಯಾಂಡ್ ಬಂದ್ಬಿಟ್ಟು ಫಿನಾಲಿಕ್ಸ್. ಫಿನಾಲಿಕ್ಸ್. ಹೌದು. ಸರ್, ಯೂಶುವಲಿ ಕಾರ್ ಪಾರ್ಕಿಂಗ್ ಇಂದ ಮನೆ ಇದು ಸ್ಟೆಪ್ ಕೊಟ್ಟಿರ್ತಾರೆ, ಹೌದು ಬಟ್ ಏನಕ್ಕೆ ಅಂತ? ನಮ್ ಬಿಕಾಸ್ ಈಗ ನಾವು ಕಾರ್ ಪಾರ್ಕಿಂಗ್ ಮೇನ್ ಡೋರ್ ಮತ್ತೆ ಕಾರ್ ಪಾರ್ಕಿಂಗ್ ಒಂದೇ ತರ ಆಗ್ಬಿಟ್ರೆ ಹಾ. ಇಲ್ಲಿ ಕಾರ್ ವಾಷಿಂಗ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಹೌದು ಕಾರ್ ವಾಷಿಂಗ್ ಮಾಡಿದಾಗ ವುಡ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹೌದು. ಅದ್ರ ಪ್ರಕಾರ ನಾವು ಒಂದ್ ಸ್ಟೆಪ್ ಹೈಟ್ ಮಾಡಿದ್ರೆ ವುಡ್ ಸೇಫ್ ಆಗಿರುತ್ತೆ. ಓಕೆ. ಆ ಪರ್ಪಸ್ ಇಂದ ನಾವು ಒಂದ್ ಸ್ಟೆಪ್ ಒಂದ್ ಹೈಟ್, step height ಒಬ್ಬೊಬ್ರು 3 ಸ್ಟೆಪ್ ಮಾಡ್ತಾರೆ. ಹಾ ಹಾ. ಬಿಕಾಸ್ But ನಾವು ಅದು ನಮ್ದು ಲೆವೆಲ್ಸ್ ಹೇಳಿದ್ನಲ್ಲ ನಾನು, Okay, ರೋಡ್ ಹಾ. ಲೆವೆಲ್ ಇಂದ ಮತ್ತೆ ಪಾರ್ಕಿಂಗ್ ಲೆವೆಲ್ 1.5 ಏನಿದೆ ಹ್ಮ್, ಹ್ಮ್. ಇಲ್ಲೇ ಕವರ್ ಆಗ್ಬಿಟ್ಟಿದೆ. ಇನ್ ಕೇಸ್ ನಾವು Okay. 1 feet ಇಲ್ಲ 1 feet ತಗೊಂಡಿದ್ರೆ ನಮ್ಗೆ ಇನ್ನೊಂದ್ ಸ್ಟೆಪ್ ಆಡ್ ಮಾಡ್ಬೋದಿತ್ತು. ಆ ತರ. ಹ್ಮ್, ಹ್ಮ್. ಇದು ಸ್ಟೆಪ್ಸ್ ಎಲ್ಲ ಏನ್ ಸರ್ ಪ್ರೊವೈಡ್ ಮಾಡಿರೋದು? ನಮ್ ಲಪೋತ್ರ. ಸರ್, ಲಪೋತ್ರ ಯೂಶಲಿ ಅಂದ್ರೆ ಎಲ್ಲಾರು ಸ್ಟೆಪ್ಸ್ ಅಷ್ಟೇ ಮತ್ತೆ ಈ ತರ ಬಂದಾಗ ಲಪೋತ್ರನೇ ಇದ್ ಮಾಡ್ಕೋತಾರೆ. ಹ್ಮ್. ಬಟ್ ಡಸ್ಟ್ ಎಲ್ಲ ಅದ್ರೊಳಗಡೆ ಇದಾಗಲ್ವಾ ಅಂತ? ನಮ್ ಅಂದ್ರೆ ಡಸ್ಟ್ ಎಲ್ಲ ಅಂದ್ರೆ ಡೈಲಿ ವಾಶ್ ಮಾಡೋದಾದ್ರೆ ಮಾಡ್ಬೋದು. ಅಂದ್ರೆ ಈಗ ಹೌದು. ಹತ್ರ ಮನೆ ಮುಂದೆ ಹಾಕ್ಸ್ಕೊಳೋದಾದ್ರೆ ಡೈಲಿ ಮನೆ ವಾಶ್ ಮಾಡ್ತಾರೆ, ಆಗತ್ತೆ. ಬಟ್ ಈ ತರದೆಲ್ಲ ಆದಾಗ ಬಟ್ ಏನಂತಂದ್ರೆ ಈಗ ನಾವು ಲಪೋತ್ರ ಯೂಸ್ ಮಾಡಿದ್ರೆ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ಕೊಳ್ಳಿ. ಬಟ್ ಈಗ ಏಜ್ ಆಗಿರೋರು ಬರ್ತಾರೆ, ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ ಬಿಕಾಸ್ ಲಪೋತ್ರ ಆದ್ರೆ ಗ್ರಿಪ್ ಇರುತ್ತೆ. ಈಗ ನೀವು ಡಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಬಟ್ ಫ್ಯೂಚರ್ ಯೋಚನೆ ಮಾಡ್ಬೇಕಲ್ವಾ? ಆ ಪರ್ಪಸ್ ಅಲ್ಲಿ ಲಪೋತ್ರ ಯೂಸ್ ಮಾಡೋದು. ಲಪೋತ್ರ ಇದು ಜಾಸ್ತಿ ಡಸ್ಟ್ ಈಗ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಈ ತರ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕಾಣಿಸ್ತಿದೆ. ಓಕೆ. ಫ್ಯೂಚರ್ ಅಲ್ಲಿ ಅಷ್ಟೊಂದು ಅಷ್ಟ್ ಬರಲ್ಲ, ಕಾಣಿಸಲ್ಲ. ಓಕೆ. ಯಾಕಂದ್ರೆ ಮೇಂಟೈನ್ ಮಾಡ್ತಿರ್ತಾರಲ್ಲ, ಹಂಗಾಗಿ ಜಾಸ್ತಿ ಕಾಣಲ್ಲ ನಮ್ಗೆ. ಕಾಣಿಸಲ್ಲ. ಓಕೆ. ಈ ಲಪೋತ್ರ ಕೊಟ್ರೆ ಗ್ರಿಪ್ಪರ್ ಲೈನ್ ಕೊಡೋ ಅವಶ್ಯಕತೆ ಏನ್ ಇರೋದಿಲ್ಲ ಅನ್ಸುತ್ತಲ್ವಾ? ಇಲ್ಲ, ಇಲ್ಲ ma'am, gripper ಯೂಶಲಿ line ನಾರ್ಮಲ್ ಬರಲ್ಲ. ಗ್ರಾನೈಟ್ ಗೆ ಗ್ರಿಪ್ಪರ್ ಲೈನ್ ಕೊಡ್ತಾರೆ. ಓಕೆ. ಇದು ಬ್ಲಾಕ್ ಕಲರ್ ಲಪೋತ್ರನ ಸರ್ ಇಲ್ಲ ಬ್ರೌನ್? ಬ್ರೌನ್. ಬ್ರೌನ್. ಎಸ್ ಮ್ಯಾಮ್. ಇದು ಪ್ರೈಸ್ ಎಷ್ಟಾಗ್ಬೋದು ನಮ್ಗೆ?
ಮ್ಯಾಮ್ ಇದು ಅರೌಂಡ್ ನಮಗೆ 110 ರುಪೀಸ್ ಬೀಳುತ್ತೆ. 110 rupees. ಓಕೆ ಸರ್, ಇಲ್ಲೆಲ್ಲ ವುಡನ್ ವಿಂಡೋಸ್ ಹೋಗಿರೋದಾ? ಎಸ್ ಮ್ಯಾಮ್. ಫ್ರಂಟ್ ಎಲಿವೇಶನ್ ಏನ್ ರಿಕ್ವೈರ್ಮೆಂಟ್ ಇದೆ ಹಾ ಹಾ. ಅದ್ರ ಪ್ರಕಾರ ವುಡನ್ ವಿಂಡೋಸ್ ಮಾತ್ರ ಫ್ರಂಟ್, ಇನ್ ಬ್ಯಾಕ್ ಸೈಡಿಗೆಲ್ಲ ವೈಟ್. ವೈಟ್. ಓಕೆ. ಇಲ್ಲಿ ಫ್ರಂಟಿಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಮಾತ್ರ ವುಡನ್ ಹೋಗಿದ್ದಾರೆ. ಓಕೆ ಸರಿ ಸರ್, ಒಳಗಡೆ ನೀವು ಎಂಟರ್ ಆಗಿದ ತಕ್ಷಣ ಬಿಗ್ ಸೀಲಿಂಗ್ ನೋಡ್ಬೋದು ನೀವು. ಸರ್ ಇದು ಮೇನ್ ಡೋರ್ ಬರುತ್ತಾ? ಎಸ್ ಮ್ಯಾಮ್. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ನಾನು, ಹಾ. ಬಿಕಾಸ್ ಇದು ಕ್ಲೈಂಟ್ ಬೇಕು ವಿತ್ ಹ್ಯಾಂಡಲ್ ಬೇಕು ಅಂತ ಅಂದ್ಬಿಟ್ಟು ಹ್ಯಾಂಡಲ್ ನಾನು ಇದನ್ನ ನೋಡಕ್ ಹೇಳಿದ್ದು, ಹಾ. ಮೇನ್ ಡೋರ್ ಅಂತ. ಮೇನ್ ಡೋರಿಗೆ ನಾನು ವಿತ್ ಹ್ಯಾಂಡಲ್ ಇದೇ ತರ ಬೇಕು ಅಂತ ಹ್ಮ್. ಅಂದ್ಬಿಟ್ಟು ಸಪರೇಟ್ ಆಗಿ ನಾವೇ ಕನ್ವೆ ಮಾಡಿ ಓಕೆ. ಮಾಡ್ಸಿರೋದು. ಅಂದ್ರೆ ನೀವು ಕರ್ಕೊಂಡು ಹೋಗ್ತೀರಾ ನಮ್ಮ ಕರ್ಕೊಂಡು ಕಡೆಯಿಂದ? ಹೋಗ್ತೀವಿ. ಎಸ್ ಮ್ಯಾಮ್. ನಮ್ಮ ಕಡೆಯಿಂದ ನಾವು ಕರ್ಕೊಂಡು ಹೋಗ್ತೀವಿ ಓಕೆ. ಕ್ಲೈಂಟಿಗೆ. ಹಾ ಹಾ. ಆ ಡಿಸೈನ್ಸ್ ಎಲ್ಲ ತೋರಿಸ್ತೀವಿ. ಕ್ಲೈಂಟ್ ಡಿಸೈನ್ ಯಾವ ತರ ಕೇಳ್ತಿದಾರೆ ಆ ಓಕೆ. ಬೇಸ್ ಮೇಲೆ ವರ್ಕ್ ಮಾಡ್ತೀವಿ. ವರ್ಕ್ ಮಾಡ್ತಿರೋದು. ಓಕೆ. ಇದೆಲ್ಲ ಸಪ್ರೇಟ್ ಡಿಸೈನ್ ಮಾಡಿರೋದು. ಹೌದು. ಪಾಲಿಶಿಂಗ್ ಎಲ್ಲ ಆಗ್ಬೇಕಲ್ಲ, ಹೌದು. ವಿತೌಟ್ ಅಂದ್ರೆ ವಿತ್ ಒಂದ್ಸತಿ ವಿತೌಟ್ ಪಾಲಿಶ್ ಇದು, ವಿತ್ ಪಾಲಿಶ್ ಆದ್ಮೇಲೆ ಬೇರೆ ಲುಕ್ ಔಟರ್ ಲುಕ್ ಬರುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇದು ಎಷ್ಟಾಗ್ಬೋದು ಸರ್? ಪ್ರೈಸ್ ಏನಾದ್ರು ನಮ್ಗೆ ಹೇಳ್ಬೋದಾ ಈ ತರ? ಮ್ಯಾಮ್ ಇದು ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ ಆಗುತ್ತೆ ಮ್ಯಾಮ್ 80. ಓಕೆ. ಡೋರ್ಗೆ 80 ಸ್ಪೆಂಡ್ ಮಾಡಿದ್ದಾರೆ ಅನ್ಕೋಬಹುದು. ಸೀಲಿಂಗ್ ತುಂಬಾ ನೋಡ್ಬೋದು ನೀವು. ಸ್ಪೇಷಿಯಸ್ ಆಗಿ ಬಂದಿದೆ ಸರ್ ಮನೆ. ಇದೆಲ್ಲ Okay. ಕಂಪ್ಲೀಟ್ ರಾಯಲ್ ಹೋಗ್ತಿರೋದ್ರಿಂದ ಅಕ್ರಾಲಿಕ್ ಪುಟ್ಟಿ ಮಾಡಿ ಓಕೆ. ಮಾಡ್ತಿರೋದು ವರ್ಕ್. ಸೀಲಿಂಗ್ ವರ್ಕ್ ಏನಿದೆ, ನಮ್ ಏನೇನಾಗಿದೆ? ಸೀಲಿಂಗ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಓಕೆ. ಇನ್ ನಮ್ಗೆ ಸ್ಪಾಟ್ ಲೈಟ್ಸ್ ಹಾ ಹಾ. ಲೈಟ್ಸ್ ಹಾಕ್ಬೇಕು, ಬಟ್ ಅದೆಲ್ಲ ಲಾಸ್ಟ್ ಅಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಒನ್ಸ್ ಸ್ಪಾಟ್ ಲೈಟ್ಸ್ ಗೆಲ್ಲ ನಾವು ಬಿಡ್ತೀವಲ್ಲ, ಅದನ್ನೆಲ್ಲ ನಾವು ಮುಂಚೆನೆ ಮೇಲ್ಗಡೆ ಇದನ್ನ ಕಾಂಕ್ರೀಟ್ ಎಲ್ಲ ಹಾಕ್ತಾರಲ್ಲ, ಅವಾಗ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ಬೇಕಾ ಇಲ್ಲ? ಬಟ್ next- ಇಲ್ಲಿ POP ಸೀಲಿಂಗ್ ಹೋಗ್ತೀನಿ ಅಂತಂದ್ರೆ ನಾವು ಸೀಲಿಂಗ್ ಅಲ್ಲಿ 1 ಪಾಯಿಂಟ್ ತಗೊಂಡ್ರು ಸಾಕು. ಇನ್ ಕೇಸ್ ನಾವು ಬೇಡ ನಮ್ಗೆ POP ಸೀಲಿಂಗ್ ನಾವು ಆತರ ಮಾಡ್ಸಲ್ಲ ಅಂತಂದ್ರೆ ಸೀಲಿಂಗ್ ಅಲ್ಲಿ ಮಾಡ್ಬೋದು. ಓಕೆ. ಕೋ ಲೈಟ್ ತರನು ಮಾಡ್ಕೊಬಹುದು. ಇನ್ ಕೇಸ್ ನನಗೆ ಬೇಡ ಅಂತಂದ್ರೆ ಸ್ಪಾಟ್ ಲೈಟ್ ಅಲ್ಲೇ ಪ್ರೊವೈಡ್ ಮಾಡ್ಕೊಂಡು ಒಂದೇ ಸಲ ನಾವು ಓಕೆ. ಫಿಟ್ ಈಗ ಮಾಡ್ಬೋದು. ಸ್ವಿಚಸ್ ಎಲ್ಲ ನೀವು ಕೊಡ್ತಿರಲ್ಲ ಸರ್, ಇವಾಗ ಕ್ಲೈಂಟ್ ಹೇಳಿ ನನ್ಗೆ ಇಲ್ಲೇ ಬೇಕಂತ ಸ್ವಿಚಸ್ ಏನಾನ ಕೊಡ್ತಾರಾ? ನಮ್ ಫಸ್ಟ್ ನಮ್ಗೆ ಒಂದು ಡ್ರಾಯಿಂಗ್ ಬಂದಿರುತ್ತೆ. ಓಕೆ. ಡ್ರಾಯಿಂಗ್ ಅಲ್ಲಿ ಟಿವಿ ಯೂನಿಟ್ಸ್ ಏನೇನ್ ಪಾಯಿಂಟ್ಸ್ ಇದೆ ಅಂತ ಕ್ಲೈಂಟ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಕ್ಲೈಂಟ್ಸ್ ಇನ್ನೇ ಅಡಿಷನಲ್ ಏನಾದ್ರು ಬೇಕು ಅಂತಂದ್ರೆ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ಪ್ರೊವೈಡ್ ಮಾಡ್ತೀರಾ? ಒಂದು ಬೆಡ್ರೂಮ್ಸಿಗೆ ಏನೇನ್ ಬೇಕು ಅಂತ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಅವರಿಗೆ. ಅವ್ರಿಗೆ ಇಲ್ಲ ನನಗೆ ಸ್ಟಡಿ ಟೇಬಲ್ ನಂಬರ್ಸ್ ಆಫ್ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತೀನಿ ಅಂದಾಗ ನಂಬರ್ಸ್ ಆಫ್ ಸಾಕೆಟ್ಸ್ ನ ಜಾಸ್ತಿ ಮಾಡಿ ಕೊಡ್ತೀವಿ. ಆ ತರ ಎಲ್ಲ ಡಿಪೆಂಡ್ಸ್ ಆನ್ ಕ್ಲೈಂಟ್ಸ್. ಓಕೆ. ಅಂದ್ರೆ ಅವರೇ ಮಾಡಿ ನಿಂತ್ಕೊಂಡು ನಂಗೆ ಇಲ್ಲಿ ಇಂಥ ಜಾಗದಲ್ಲಿ ಈ ತರ ಬೇಕು ಅಂತಂದ್ರೆ ನಾವು ಪ್ರೊವೈಡ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೇನ್ ಬರ್ತಿದೆ ಸರ್? ನಮ್ ಇದು ಟಿವಿ ಯೂನಿಟ್. ಟಿವಿ ಯೂನಿಟ್ ಬರ್ತಿದ್ಯಾ? ಟಿವಿ ಯೂನಿಟ್ ಇನ್ನ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಓಕೆ. ಈ ತರ ಡಿಸೈನ್ಸ್ ಇದೆ. ಇನ್ನ ಲ್ಯಾಮಿನೇಟ್ಸ್ ಇನ್ನ ಫೈನಲೈಸ್ ಆಗಿಲ್ಲ. ಫೈನಲೈಸ್ ಆಗಿದ ತಕ್ಷಣ ಬರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಕ್ಲೈಂಟ್ ಬಂದು ಡಿಫ್ರೆಂಟ್ ಮೆಟೀರಿಯಲ್ ನ ಯೂಸ್ ಮಾಡ್ತಿದ್ದಾರೆ ಈ ವಾಲ್ಗೆ. ಡಿಫರೆಂಟ್ ಮೆಟೀರಿಯಲ್? ಹೌದು. ಅಂದ್ರೆ ಇದು ಥರ್ಮಲ್ ಅಲ್ಲಿ ಲೈಕ್ ಥರ್ಮಲ್ ಇದು? ಹೌದೌದು ಥರ್ಮಲ್, ಬಟ್ ಸ್ಟೋನ್ ಕ್ಲಾಡಿಂಗ್ ತರ ಯೂಸ್ ಮಾಡ್ತಿರೋದು. ಅಂದ್ರೆ ಕಂಪ್ಲೀಟ್ ಥರ್ಮಲ್ ಏನ್ ಮಾಡ್ಬೇಕಂತ? ಎಲ್ಲಿಗೆ? ವಾಲಿಗೆ ಅಟ್ಯಾಚ್ ಮಾಡ್ತೀವಿ. ವಾಲಿ Wall ಗೆ ಫ್ರೇಮ್ ವರ್ಕ್ attach- ಮಾಡ್ಕೊಂಡು Okay. ಪಿನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇದು ಡಿಫ್ರೆಂಟ್ ಲುಕ್ ಬರುತ್ತೆ. ಓ, ಇಡೀ ವಾಲ್ಗೆ ಇದನ್ನ ಅಪ್ಲೈ ಮಾಡ್ತೀರಾ? ಫ್ರಮ್ ಫಸ್ಟ್ ಫ್ಲೋರ್ ಇಂದ ಟೆರೆಸ್ ಫ್ಲೋರ್ ವರೆಗೂ ಟೆರೆಸ್ ಫ್ಲೋರ್ ವರೆಗೂ ಕಂಪ್ಲೀಟ್ ಕಂಪ್ಲೀಟ್ ಆಗ್ತೀರಾ? ರನ್ ಆಗುತ್ತೆ. ಅಂದ್ರೆ ಬರೀ ಇಲ್ಲಿ ಫ್ರಂಟಿಗೆ ಮಾತ್ರ? ಹೌದು, ಈ ವಾಲಿಗೆ ಮಾತ್ರ. ಓಕೆ. ಇದನ್ನ ನಾನು ಎಲ್ಲೋ ನೋಡಿಲ್ಲ ಆಕ್ಚುಲಿ, ಮನೆಯಲ್ಲಿ ಎಲ್ಲ ಈ ತರ ಇದು ಮಾಡಿರೋದು. ಫಿನಿಶ್ ಆದಾಗ ಒಂದ್ ಲುಕ್ ಬರುತ್ತೆ. ಓಕೆ. ಅದು ಹಂಗಾಗಿ- ನಮ್ಗೆ ಒಂದ್ಸತಿ ಮನೆ ಕಂಪ್ಲೀಟ್ ಆದ್ಮೇಲೆ ತೋರಿಸ್ಕೊಡಿ ಮತ್ತೆ ಇನ್ನೊಂದು ಹೋಮ್ ಟೂರ್ ಮಾಡೋಣ. ಓಕೆ. ನೋಡ್ಬೋದು. ಇಲ್ಲೇನ್ ಬರ್ತಾ ಇದೆ ಸರ್? ಇದು ಸಿಟ್ ಔಟ್ ಮ್ಯಾಮ್ ಇದು ಏರಿಯಾ ತರ ಸಿಟ್ ಕಾಣಿಸ್ತಾ ಔಟ್ ಇದೆ. ಏರಿಯಾ ಅಂತಂದ್ರೆ ಲೈಕ್ ಇಲ್ಲಿ ಡೈನಿಂಗ್ ಹಾಲ್ ಪ್ರೊವೈಡ್ ಮಾಡ್ತಿದ್ದಾರೆ. ಹಾ ಹಾ. ಇನ್ ಕೇಸ್ ಇಲ್ಲಿ ಇವ್ರಿಗೆ ಮಕ್ಕಳು ಜಾಸ್ತಿ ಇರೋದ್ರಿಂದ ಓಕೆ. ಸಿಟ್ ಔಟ್ ಏರಿಯಾ ತರ ಒಂದು ಪಾರ್ಟಿಷನ್ ಅವರೇ ಮಾಡಿಸ್ಕೊಂಡಿದ್ದಾರೆ. ಅವರೇ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ ನೀವು ನೋಡ್ಬೋದು ಇದೆಲ್ಲ ನಮ್ದು ಕ್ವಾಡ್ಸಾ? ಕ್ವಾಡ್ಸ್. ಓಕೆ. ಕಾಸ್ಟ್ಲಿ ಅಲ್ವಾ ಸರ್ ಕ್ವಾಡ್ಸ್ ಎಲ್ಲ? ಕಾಸ್ಟ್ಲಿ. ಇದಕ್ಕೆ ಅರೌಂಡ್ 60 to 70,000 ಹೋಗಿದೆ. 60 to 70,000? 70,000. ಬರೀ ಕಿಚನ್ ಗೆ ಅಷ್ಟೇ ಅಲ್ವಾ ಹಾಕಿರೋದು Kitchen ಗೆ. ಕ್ವಾಡ್ಸ್? ಹೌದು. ಬರೀ ಕೌಂಟರ್ ಟಾಪ್ ಗೆನೆ ಅಷ್ಟು ಕೌಂಟರ್ ಹೋಗಿದೆ? ಟಾಪ್ ಅಷ್ಟು ಹೋಗಿದೆ. ಅಂದ್ರೆ ಕೌಂಟರ್ ಟಾಪ್ ಮತ್ತೆ ಅಲ್ಲಿ ಅಲ್ಲಿ. ನಮ್ದು ಬೇ Okay. ವಿಂಡೋ ಇದೆಯಲ್ಲ ಹಾ, ಅದಕ್ಕೆ ಹಾ. ಮತ್ತೆ ಟಾಯ್ಲೆಟ್ಸ್ ಅಲ್ಲಿ ಸಮ್ ಡಿಸೈನ್ಸ್ ಹೈಲೈಟ್ ಓಕೆ. ಮಾಡ್ಕೊಂಡಿದ್ದಾರೆ. ಡಿಸೈನ್ ಟಾಯ್ಲೆಟ್ ಗೂ ಕ್ವಾಡ್ಸ್ ಯೂಸ್ ಹೌದು, ಮಾಡಿದಾರಾ? ಕ್ವಾಡ್ಸ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ಅಂದ್ಬಿಟ್ಟು. ಓಕೆ. ಈಗ ಟೋಟಲ್ ಅಪ್ರಾಕ್ಸಿಮೇಟ್ ನಮ್ಗೆ 70 ಬಿದ್ದಿದೆ. 70. 70 ನೋಡ್ಬೋದು. ಇದು ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಮ್ಯಾಮ್. ಹಾ ಈಗ ಹೌದು. ನಾವು ಬ್ಲಾಕ್ ಜೆಟ್ ಬ್ಲಾಕ್ ಹೋಗ್ತೀವಿ. ಹಾ ಹಾ. ಯೂಶಲಿ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಹೌದು. ಪ್ರೀಮಿಯಂ ಇದನ್ಸುತ್ತೆ. ಹ್ಮ್. ಸರ್ ಇದೇನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಮ್ಯಾಟ್ ಫಿನಿಶಾ? ಮ್ಯಾಮ್ ಇಲ್ಲ, ಮ್ಯಾಟ್ ಫಿನಿಶ್ ಅಂತಂದ್ರೆ ಮ್ಯಾಟ್ ಫಿನಿಶ್ ಅಂತ ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಬೇರೆ ಬರುತ್ತೆ. ಓಕೆ. ಇದು ಮ್ಯಾಟ್ ಫಿನಿಶ್ ಅಲ್ಲೇ ಡಿಫ್ರೆಂಟ್. ಓಕೆ. ಕಿಚನ್ ಟೈಲ್ ಇದು? ಕಿಚನ್ ವಾಲ್ ಟೈಲ್ ಅಂದ್ರೆ ಆಯಿಲ್ ಬೀಳುತ್ತೆ. ಹಾ ಹಾ. ಆಯಿಲ್ ಬಿದ್ದಾಗ ಮ್ಯಾಟ್ ಫಿನಿಶ್ ಆದ್ರೆ ಕಚ್ಕೊಳ್ಳುತ್ತೆ. ಓಕೆ. ಇದು ಇದು ಆತರ ಆತರ ಆಗಲ್ಲ? ಈಸಿ ವಾಷಬಲ್ ಇದು.
ಹೌದಾ ಹ್ಮ್. ಇದೆಲ್ಲ ಎಷ್ಟಾಗ್ಬೋದು ನಮಗೆ ಪ್ರೈಸ್ ಇದು? ಮ್ಯಾಮ್ ಇದೆಲ್ಲ ಅಪ್ರಾಕ್ಸಿಮೇಟ್ 95 rupees 80 rupees ಈ ತರ Okay. ಬರುತ್ತೆ ಪರ್ ಸ್ಕ್ವೇರ್ ಫೀಟ್. ಇಲ್ಲೆಲ್ಲ ಚಿಮ್ನಿ ಬರುತ್ತೆ. ಹಾ ಹಾ ಇದೆಲ್ಲ ಇಂಟೀರಿಯರ್ ವರ್ಕ್ ಹೌದು, ನಡೀತಾ ಇದೆ. ನಡೀತಾ ಇದೆ. ಓಕೆ. ಸೊ ಅಲ್ಲಿ ನಾವು ಕೆಳಗಡೆ ನೋಡ್ದೋ ಇಲ್ಲಿ ಏನದು ಹ್ಮ್. ಇದಕ್ಕೆ ಸೇಮ್ ಲಿಫ್ಟ್. ಹಾ ಅದೇ ತರ ಇಲ್ಲೂ ಅದೇ ತರ ಮೇಲ್ಗಡೆ ಕಂಪ್ಲೀಟ್ ರನ್ ಮಾಡ್ತಿರೋದು. ಕಂಟಿನ್ಯೂ ಆಗಿದೆ. ಹ್ಮ್. ನಾವು ವಾಲ್ ಟೈಲ್ ಮಾಡಿದಿದ್ರೆ ಈ ತರ ಸ್ಟೋರೇಜ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಓಕೆ. ಬಿಕಾಸ್ ಅವ್ರಿಗೆ ಇವ್ರು ಲಿಫ್ಟ್ ಬಗ್ದಲ್ಲೂ ಏನಾದ್ರು Storage. ಸಮ್ ಸ್ಟೋರೇಜ್ ಸ್ಟೋರೇಜ್ ಇಟ್ಕೋಬಹುದು ತರ ಅನ್ನೋ ತರ ಇಟ್ಕೊಂಡ್ ತರ ಪ್ಲಾನ್ ಮಾಡಿ ಮಾಡಿಸ್ಕೊಂತಿದ್ದಾರೆ. ಬಟ್ ಅವ್ರೊಬ್ರೇ ಆಕ್ಸೆಸ್ ಮಾಡೋದಲ್ವಾ, ಹಾಗಾಗಿ ಮ್ಯಾನೇಜಬಲ್. ಮ್ಯಾನೇಜ್ ಆಗುತ್ತೆ. ಹೌದು ಕಮರ್ಷಿಯಲ್ ಪರ್ಪಸ್ ಆದ್ರೆ ವೇಸ್ಟ್ ಆಫ್ ಮನಿ. ಹೌದು. ಲಿಫ್ಟ್ ತುಂಬಾ ಚಿಕ್ಕದ ಅನ್ಸುತ್ತಲ್ಲ, ಅಂದ್ರೆ ಇವ್ರಿಗೆ ಏನ್ ಅಂದ್ರೆ ಬೇಕೋ ಹೌದು ಓನ್ ಅವ್ರದ್ದು ಪರ್ಪಸ್. own ಓಕೆ ಅಲ್ವಾ? purpose ಓಕೆ ಆಗುತ್ತೆ. ಆತರ ಯೂಸ್ ಮಾಡ್ಕೊಂಡಿದ್ದಾರೆ. ಸರ್ ಇದೇನ್ ಬರ್ತಾ ಇದೆ? ಮ್ಯಾಮ್ ಇದು ಪೂಜಾ ರೂಮ್. ಪೂಜಾ ರೂಮ್ ಇದು? ಹಾ ಮ್ಯಾಮ್ ಇದು ಅಂದ್ರೆ ಪೂಜಾ ಇಲ್ಲೇನ್ ಗ್ಲಾಸ್ ಏನಾದ್ರು ಬರುತ್ತಾ ಇಲ್ಲಿ ಅಂತ? ಟಫನ್ ಗ್ಲಾಸ್ ಬರುತ್ತೆ. ಟಫನ್ ಗ್ಲಾಸ್ ಕೆಳಗಡೆ ನೀವು ನೋಡಿದ್ರಿ ಅನ್ಕೊಳ್ತೀನಿ. ನೋಡಿಲ್ಲ. ಅಲ್ಲಿ ಪಾಲಿಶ್ ವರ್ಕ್ ಮಾಡ್ತಿದ್ದಾರೆ. ಹಾ ಹಾ ಡೋರ್ ಓಕೆ ಓಕೆ. ಪೂಜಾ ರೂಮ್ ಹಾ, ಡೋರ್ಸ್ ಎಲ್ಲ ಪಾಲಿಶ್ ಮಾಡ್ತಿದ್ದಾರೆ. ಅದು ಬೇಕಾದ್ರೆ ಲಾಸ್ಟ್ ಅಲ್ಲಿ ಒಂದ್ಸಲಿ ಹಾ. ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರದ್ದು. ಮ್ಯಾಮ್ ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ ಹ್ಮ್. ಲೈಕ್ ಸಮ್ ಕ್ವಾಡ್ಸ್ ಯಾವ ಇಲ್ಲಿ ತರ ಯೂಸ್ ಅಂತ ಮಾಡಿದ್ದಾರೆ ಅಂತ. ಹೌದು ಹಾ. ಹೌದು. ನಮ್ದು ಇಲ್ಲಿ ಏನ್ ಮಿರರ್ ಪ್ಲೇಸ್ ಮಾಡ್ತೀವಿ ಹಾ ಹಾ ಆ ಪ್ಲೇಸ್ ಅಲ್ಲಿ ನಾವು ಕ್ವಾಡ್ಸ್ ಯೂಸ್ ಮಾಡಿದೀವಿ ನೋಡಿ. ಓಕೆ. ಸೇಮ್ ಪ್ಯಾಟರ್ನ್ ಕನ್ಸಿಲ್. ಇಲ್ಲಿ ನೀವು ಇದನ್ನ ಮಿರರ್ ಅಪ್ಲೈ ಮಾಡೋದಕ್ಕೆ ಇದಕ್ಕೆ ಇಷ್ಟೊಂದು ಸ್ಪೇಸ್ ಬಿಟ್ಟಿರೋದಾ? ಹೌದು. ಓಕೆ ಸರ್ ಇಲ್ಲೆಲ್ಲ ಏನು ಮ್ಯಾಮ್ ಇಲ್ಲಿ ಇದು ಡಬ್ಬ. ನಿಶಸ್ ಲೈಕ್ Okay. ಶಾಂಪೂ ಬಾಟಲ್ಸ್, ಹಾ ಹಾ ನಮ್ದು ಅದಕ್ಕೂ ಸೋಪ್ space. ಇರ್ಬೋದು, ಸ್ಪೇಸ್ ಬೇಕು ಅಂತ ಅಂದ್ಬಿಟ್ಟು ಅವರೇ ಮಾಡಿಸ್ಕೊಂಡಿದ್ದಾರೆ. ಹೈಟ್ ಕಡಿಮೆ ಆದಂಗ ಅನಿಸ್ತಾ ಇಲ್ವಾ? ಮ್ಯಾಮ್ ಹೈಟ್ ಆಸ್ ಯೂಶುವಲ್ ನಮ್ದು ಏನಿದೆ ಸ್ಟ್ಯಾಂಡರ್ಡ್ ಅಷ್ಟೇ. ಪ್ರಕಾರ ಬಿಟ್ಟಿದೀವಿ. ಓಕೆ. ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಸೀಲಿಂಗ್ ಮಾಡಿಸಿರೋದ್ರಿಂದ ಹಂಗ್ ಕಾಣಿಸ್ತಿದೆ ಆ ತರ ಅಂತನಾ? ಕಾಣಿಸ್ತಿದೆ. ಓಕೆ. ಇದು ಕಮ್ಮಿ ಕಾಣಿಸ್ತಿದೆ. ಟೈಲ್ಸ್ ಸರ್ ಎಲ್ಲಿವರೆಗೂ ಹಾಕಿರೋದು? ಮ್ಯಾಮ್ ಅಪ್ ಟು ಸೀಲಿಂಗ್ ವರ್ಗೂ ಹಾಕಿದೀವಿ. ಸೀಲಿಂಗ್ ceiling ವರೆಗೂ ವರ್ಗೂ ಓಕೆ. ಇದು ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಸರ್, ವೈಟ್ ಅಂಡ್ ಬ್ಲೂ white and, ಕಾಂಬಿನೇಷನ್. ಇದು ಕ್ಲೈಂಟೇ ಚೂಸ್ ಮಾಡಿರೋದಾ? ಹೌದು ಮ್ಯಾಮ್ ಎಲ್ಲ ಕ್ಲೈಂಟ್. ಓಕೆ. ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಈ ತರ ಹೋಗಿ ಅಂತ ಹಾ ಹಾ ಹಾ. ಅವ್ರ ತಲೆಲೂ ಒಂದು ಅರೆ ನಿಮ್ ಇರುತ್ತಲ್ವಾ, ಕಡೆಯಿಂದ ಸಜೆಷನ್ ಏನಾದ್ರು ಕೊಡ್ತೀರಾ ಅವ್ರಿಗೆ ಈ ತರ ಹಾ, ma'am. ತಗೊಂಡ್ರೆ ಈ ತರ ಬೆಟರ್ ಆಗಿರುತ್ತೆ ಅಂತ? ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ. ಸರ್ ಇದೆಲ್ಲ ಯಾವ ಡೋರ್ಸ್ ಅಂತ ಕೇಳ್ಬೋದಾ? ಮ್ಯಾಮ್ ಇದೆಲ್ಲ ಫ್ಲಶ್ ಡೋರ್ಸ್. ಫ್ಲಶ್ ಡೋರ್ಸ್. ಹ್ಮ್. ಓಕೆ. ಫ್ಲಶ್ ಡೋರ್ಸ್ ಅಂದ್ರೆ ಪ್ಲೈನ್ Flush- ಬರುತ್ತಲ್ವಾ? ಇಲ್ಲ ಮ್ಯಾಮ್ ಡಿಸೈನ್ಸ್ ಬರುತ್ತೆ. ಡಿಸೈನ್ಸ್ ಡಿಸೈನ್ಸ್ ಬರುತ್ತಾ? ಅವೈಲಬಿಲಿಟಿ ಇದೆ. ಓಕೆ. ಇವಾಗ ಟೀಕ್ ಅಂದ್ರೆ ಲೈಕ್ ನಮ್ದು ಟೀಕ್ ಏನ್ ಬರುತ್ತೆ ಫ್ರೇಮು, ಅದರಲ್ಲೇ ಲ್ಯಾಮಿನೇಟ್ ತರ ಸಿಗುತ್ತೆ, ಅದರಲ್ಲೇ ಪ್ರೊವೈಡ್ ಮಾಡ್ಕೊಡ್ತಿದ್ದಾರೆ. ಈಗ ನಾವು ಟೀಕ್ ಡೋರ್ ಹಾಕಿದ್ರೆ ಕಾಸ್ಟ್ಲಿ ಹೋಗುತ್ತೆ. ಈ ಓಕೆ. ತರ ಫ್ಲಶ್ ಡೋರ್ ಅಲ್ಲೇ ಟೀಕ್ ಅದೇ ತರನೇ ಅದೇ ತರ ಕಾಣಿಸುತ್ತೆ. ಮ್ಯಾಚ್ ಆಗುತ್ತೆ. ಓಕೆ. ಇದಕ್ಕೂ ನಾವು ಪಾಲಿಶ್ ಮಾಡಿಸಿ ಇದಕ್ಕೂ ಡಿಸೈನ್ಸ್ ಪಾಲಿಶ್ ಕೂಡ ಮಾಡಿ. ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಮಾಡಿಸ್ಕೋಬಹುದಾ ಹೌದು. ಡೋರ್ಸ್ಗೂ? ಹ್ಮ್. ಓಕೆ. ಇದು ರೂಮ್ ಬರ್ತಾ ಇದೆಯಾ ಸರ್? ಎಸ್ ಮ್ಯಾಮ್ ಇದು ರೂಮ್. ಓಕೆ ಓಕೆ. ಓನರ್ಸಿಗೆ ಜಾಸ್ತಿ ಸ್ಟೋರೇಜ್ ಬೇಕು ಅಂತ ಅಂದ್ಬಿಟ್ಟು ಲೈಕ್ ವಾರ್ಡ್ರೋಬ್ಸ್ ಅಲ್ಲೂ ಮಾಡಿಸಿದ್ದಾರೆ. ಓಕೆ. ಇಲ್ಲಿದೆ ಇದು ಡ್ರೆಸ್ಸಿಂಗ್ ಟೇಬಲ್. ಓಹೋ ಸರ್ ಏನಿದು? ಇದು ನಾನು ಅವಾಗಲೇ ಹೋಗಿ ಬಂದಿದ್ದು ಮ್ಯಾಮ್ ವಾಶ್ರೂಮ್ ಇದು ಅಂತಾನೆ ಇದು? ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಆಗಿ ಯೂಸ್ ಮಾಡಬಹುದು. ಓಕೆ. ವಾಶ್ರೂಮ್ ಹಾ ಹಾ. ಕಾಮನ್ ಆಗೂ ಯೂಸ್ ಮಾಡಬಹುದು. ಓ ಎರಡಾಗೂ ಮಾಡ್ಕೋಬಹುದು ಎರಡು ಅಂತ. ಯೂಸ್ ಮಾಡಬಹುದು. ಇದು ಯಾರ್ದು ಸರ್ ಐಡಿಯಾ? ಇದು ಕ್ಲೈಂಟ್ Client ಅಂದ್ರೆ ನಾವು idea. ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ವಿ Okay. ಲೈಕ್ ಕಾಮನ್ ವಾಶ್ರೂಮ್ ಸಪರೇಟ್ ಬೇಕಾ ಹಾ ಹಾ. ಲಿವಿಂಗ್ ಹಾಲ್ ಅಲ್ಲಿ ಅಂತ ಅಂದ್ಬಿಟ್ಟು. ಹ್ಮ್. ಬಟ್ ಅವ್ರು ಕೇಳಿದ ಪ್ರಕಾರ ನನಗೆ ಎರಡು ಯೂಸ್ ಮಾಡೋ ತರ ಬೇಕು ಅಂದಾಗ ಈ ತರ ಈ ತರ ಮಾಡಿ. ಆಪ್ಷನ್ ಇದೆ ನೋಡಿ ಸರ್ ಮಾಡ್ಬೋದು ಅಂತ ಹೇಳಿದಾಗ ಹ್ಮ್. ಪ್ರೊಸೀಡ್ ಮಾಡಿದ್ರು, ಹಾಗಾಗಿ ನಾವು ಪ್ರೊವೈಡ್ ಮಾಡಿದ್ವಿ. Okay. ಮತ್ತೆ ಈ ಮನೆಯಲ್ಲಿ ನೀವು ನೋಡ್ಬೋದು MS ಲ್ಯಾಡರ್ಸ್ ಯೂಸ್ ಮಾಡಿರೋದು. MS ಅಷ್ಟೇ. ಇದು ಹೌದು MS ಸ್ಟೇರ್ಕೇಸ್. ಓಕೆ. ಇದು ಇನ್ನ ಏನೇನ್ ಕಂಪ್ಲೀಟ್ ಇಲ್ಲಿ ಏನಾದ್ರೂ ಇದು ಮ್ಯಾಮ್ ಇಲ್ಲಿ ಬರುತ್ತಾ? ನಮ್ಗೆ ಇಲ್ಲಿ ರೈಲಿಂಗ್ಸ್ ಬರುತ್ತೆ. ಹಾ, ಮತ್ತೆ ಇಲ್ಲಿ ಬಾಟಮ್ಸ್ ಅಲ್ಲಿ ನಮ್ಗೆ ಫುಡ್ ಬರುತ್ತೆ. ಓಕೆ ಅಂದ್ರೆ ಕಂಪ್ಲೀಟ್ ನಮ್ಗೆ ಇದು ಏನು ಕಾಣಲ್ಲ. ಓಕೆ. MS ಏನ್ ನಾವು ಮಾಡಿದೀವಿ ಪ್ಲೇಟ್ಸ್ ಎಲ್ಲ ಇಲ್ಲೇನಕ್ಕೆ MS ಹೋಗಿರೋದು ಇವರು? ಮ್ಯಾಮ್ ಕ್ಲೈಂಟ್ಸ್ ಸ್ವಲ್ಪ ಯೂನಿಕ್ ಆಗಿ ಯೋಚನೆ ಮಾಡಿರೋದ್ರಿಂದ ಸ್ಟೇರ್ ಕೇಸ್ ನನಗೆ ಈ ತರ ಬೇಕು ಅಂತ ಅಂದ್ಬಿಟ್ಟು ಈ ತರ ಮಾಡಿಸ್ಕೊಂಡಿದ್ದಾರೆ. ಓಕೆ. ಇದು ಓಪನ್ ನಮ್- ವಿಂಡೋನಾ ಇಲ್ಲ ಫಿಕ್ಸ್ಡ್ ಸರ್? ಇಲ್ಲ ಮ್ಯಾಮ್ ಓಪನ್ ಮತ್ತೆ ಇಲ್ಲಿ ಏನಂತಂದ್ರೆ ಇಲ್ಲೂ ಟಫನ್ ಗ್ಲಾಸ್ ಬರುತ್ತೆ. ಟಫನ್ ಗ್ಲಾಸಸ್ ಇಲ್ಲೂ ಟಫನ್ ಗ್ಲಾಸಸ್ ಬರುತ್ತೆ. Okay. ಟಫನ್ ಗ್ಲಾಸ್ ಬಂದ್ರು ನೀವು ನೋಡಿ ಇಲ್ಲೂ ಕೂಡ ಟೀಕ್ ಪಾಲಿಶ್ ಪಾಲಿಶ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಇವ್ರು ಸ್ವಲ್ಪ ಎಲ್ಲ ಹೈಲೈಟ್ ಆಗಿ ಹೈಲೈಟ್ ಆಗಿ ಕಾಣಿಸ್ತಾ ಕಾಣಿಸ್ಲಿ ಅಂತ ಅಂದ್ಬಿಟ್ಟು use ಆಕ್ಚುಲಿ ಮನೆಗೆ ಇನ್ನು ಲೈಟಿಂಗ್ಸ್ ಹಾಕಿಲ್ಲ ಆದ್ರೂ ಇಷ್ಟೊಂದು ಬೆಳಕು ಕಾಣಿಸ್ತಾ ಇದೆ. ಹೌದು. ಹಾ ಓಕೆ. ಇಲ್ಲಿ ನಮ್ಗೆ 2 BHK ಅಂದ್ರೆ ಮ್ಯಾಮ್ ಇಲ್ಲಿ 2 BHK ಮಾಸ್ಟರ್ ಬೆಡ್ರೂಮ್ ಮತ್ತೆ ಕಿಡ್ಸ್ ಬೆಡ್ರೂಮ್. ಓಕೆ ಮಾಡ್ಸೋದು ಮತ್ತೆ ಹ್ಮ್. ಕೆಳಗಡೆ ಸೇಮ್ ಗೆಸ್ಟ್ ನಾವು ಹೌಸ್ ಕೆಳಗಡೆ ಏನ್ ನೋಡಿದ್ವಿ ಹಾ ಹಾ. ಸೇಮ್ ಪ್ಯಾಟರ್ನ್, ಬಟ್ ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಒಂದ್ ಆಗುತ್ತೆ.
ಇಲ್ಲಿ ನೀವು ಇದು ನೋಡಬಹುದು ಕಿಡ್ಸ್ ಬೆಡ್ರೂಮಾ? ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮಾ? ಹ್ಮ್. ಓಕೆ. ಇವಾಗ ಯೂಶಲಿ ಕೆಳಗಡೆ ಎಲ್ಲ ಬೇರೆ ಟೈಲ್ಸ್ ಹೋಗಿದ್ರೆ ಇಲ್ಲಿ ವುಡನ್ ಟೈಲ್ಸ್ ಮ್ಯಾಮ್ ಹೋಗಿದಾರಲ್ಲ? ಆಕ್ಚುಲಿ ನಾವು ಬೇರೆ ಟೈಲ್ಸ್ ನು ರೆಫರ್ ಮಾಡಿದ್ವಿ ಕ್ಲೈಂಟ್ಸ್ ಗೆ. ವುಡನ್ ಬೇಕು ಅಂತ ಅಂದಿದ್ದಕ್ಕೆ ವುಡನ್ ಟೈಲ್ಸ್ ವುಡನ್ ಟೈಲ್ಸ್ choose ಮಾಡಿ ಚೂಸ್ ಮಾಡ್ಕೊಂಡು. ಓಕೆ. ಡೋರ್ಸ್ ಎಲ್ಲ ಸೇಮೇ ಬರ್ತಾ ಇದೆ ಅಲ್ಲ? ಸೇಮೇ ಬರ್ತಿದೆ. ಓಕೆ ಸರ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯ್ತು ಮ್ಯಾಮ್. ಸರ್. ಇದೆ ವಾಶ್ರೂಮಾ ಏನಿದು? ಮ್ಯಾಮ್ ಇದು ವಾಶ್ರೂಮ್. ವಾಶ್ರೂಮಾ? ಹೌದು ಮತ್ತೆ ಇಷ್ಟು ಏನಕ್ಕೆ ಸ್ಪೇಸ್ ಕೊಟ್ಟಿರೋದಂತ ಇಲ್ಲಿದು ಮ್ಯಾಮ್, ಮಾಡಿರೋದು? ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಅಂದ್ರೆ ಏನ್ ಐಡಿಯಾ ಇಟ್ಕೊಂಡಿದ್ವಿ? ಮ್ಯಾಮ್ ಐಡಿಯಾ ಏನಂತಂದ್ರೆ ಇಲ್ಲಿ ನಮ್ಗೆ ಮಿರರ್ ಯೂನಿಟ್ ಬರುತ್ತೆ. ಓಕೆ. ಮಿರರ್ ಯೂನಿಟ್ ಬರುತ್ತೆ, ಮತ್ತೆ ಅಲ್ಲಿ ಅವರಿಗೆ ಸ್ಪೇಸ್ ಜಾಸ್ತಿ ಬೇಕು ಅಂತ, ಅಂದ್ರೆ ಸ್ಟೋರೇಜ್ ಜಾಸ್ತಿ ಇದೆ, ಓಕೆ. ಹಾಗಾಗಿ ಯೂಸ್ ಮಾಡಿ. ಮಾಡ್ಕೊಂಡಿರೋದು. ಇಲ್ಲೂ ನೀವು ನೋಡ್ಬೋದು ಜಾಸ್ತಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಓ, ವಾಶ್ರೂಮ್ ಅಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಕೋಬಹುದು ಅಂತ. ಎಲ್ಲ ನಾವು ವಾಟರ್ ಪ್ರೂಫಿಂಗ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು. ಇದು ಕ್ವಾಡ್ಸ್ ಇದು quads, ಬಟ್ ಅದು ಬೇರೆ ಕಲರ್ ಇತ್ತು, ಇದು ಸ್ವಲ್ಪ ಹಾ. ಬೇರೆ ಕಲರ್ ಇದೆ. ಓಕೆ. ಮಾಸ್ಟರ್ ಬೆಡ್ರೂಮ್ ಅವ್ರದ್ದು ರೂಮ್ ಅಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಕಾಂಬಿನೇಷನ್. ಜಾಸ್ತಿ ಇದೇನ್ ಸರ್ ಟೈಲ್ಸ್ ಇದೆಯಾ? ಇದು ಟೈಲ್ಸ್. ಟೈಲ್ಸ್ ಇದು? ಟೈಲ್ಸ್ ಓಕೆ. ಇದೆಲ್ಲ ಎಷ್ಟಾಗ್ಬೋದು ನಮಗೆ ಪ್ರೈಸ್? ಮ್ಯಾಮ್ ಇದು ಸೇಮ್ 90-95. 90. ಓಕೆ. ಇದು ಆಕ್ಚುಲಿ 4x6. ಎಲ್ಲ ಪ್ರೀಮಿಯಂ Tenement ಹೋಗಿದ್ದಾರೆ ಅನ್ಸುತ್ತೆ. ಹೌದು. ಇದೆಲ್ಲ ಮೇಲೆ ಈ ತರ ಮಾಡಿಸ್ಕೊಂಡಿರೋದು ಅಂತ ಅವ್ರು? ಅಲ್ಲಿ ಗೀಸರ್ ಇದೆ ಅಲ್ಲ, ಹಾ. ಗೀಸರ್ ಸ್ವಲ್ಪ ಅವಾಯ್ಡ್ ಆಗ್ಲಿ ಅಂತ ಅಂದ್ಬಿಟ್ಟು ಅಂದ್ರೆ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ಅಂದ್ರೆ ಇದು ಇದ್ ಮಾಡಿದಾಗ ಗೀಸರ್ ಹತ್ರಕ್ಕೂ ಬರುತ್ತಾ? ಇದು ಫುಲ್ ಕವರ್ ಆಗುತ್ತಾ ಅಂತ? ಹೌದು ಮೇಲ್ಗಡೆ ಕವರ್ cover ಆಗುತ್ತೆ, ಆಗುತ್ತಾ? ಕವರ್ ಆಗುತ್ತೆ. Okay. ಅಲ್ಲಿ ಇದನ್ನ ಮ್ಯಾಮ್ ಅದು ಕೂಡ ಸೇಮ್ ಬೇ ವಿಂಡೋ, Bay window. ಸಿಟ್ಟಿಂಗ್ ಏರಿಯಾ ತರ ಯೂಸ್ ಮಾಡ್ಕೊಳ್ಳೋ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಮನೆ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇರ್ಬೇಕು ಜಾಸ್ತಿ ಅನ್ಸುತ್ತೆ. ಮತ್ತೆ ನೀವು ನೋಡ್ಬೋದು ಇದೇನ್ ಸರ್ ಬರ್ತಾ ಇದೆ? ಇದು ಟಿವಿ ಯೂನಿಟ್ ಅಲ್ಲ, ಟಿವಿ ಯೂನಿಟ್ ಅಲ್ಲಿ ಬರುತ್ತೆ. ಟಿವಿ ಯೂನಿಟ್ ಬೇರೆ ಬರುತ್ತೆ ಟಿವಿ ಇಲ್ಲಿ? ಯೂನಿಟ್ ಇಲ್ಲಿ ಬರುತ್ತೆ. ಓಕೆ. ಅದು ಕಾಟ್ ಹೆಡ್ ಹತ್ರ ಮಾಡಿಸ್ಕೊಂಡಿರೋದು, ಡಿಸೈನ್ ಯೂನಿಕ್ ಆಗಿರ್ಲಿ ಅಂತ ಅಂದ್ಬಿಟ್ಟು. ಇಲ್ಲೇನ್ ಇಂಟೀರಿಯರ್ ವರ್ಕ್ ಮಾಡಿಸ್ಕೋತಾರ ಇಲ್ಲಿ? ಎಸ್ ಮ್ಯಾಮ್, ಆಲ್ರೆಡಿ ಫಿನಿಶ್ ಆಗಿದೆ. ಇದು ಇದೇ ತರ ಇರುತ್ತೆ. ಹಾ. ಸಮ್ ಕಲರ್ಸ್ ಇಲ್ಲಿ ಬರ್ಬೋದು, ಮತ್ತೆ ಇನ್ನೊಂದು ಚೂರ್ ವರ್ಕ್ ಇದೆ ಅಷ್ಟೇ. ಓಕೆ. ಇವ್ರು ಎಲ್ಲಾ ಕಡೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡಿದಾರಲ್ವಾ ಸರ್? ಹೌದು ಮ್ಯಾಮ್. ಇದು ಕಿಡ್ಸ್ ಮ್ಯಾಮ್ ಬೆಡ್ರೂಮ್. ಇದು ಸ್ಟಡಿ ವರ್ಕ್ ಏರಿಯಾ. ಓಕೆ. ಕಿಡ್ಸ್ ಬೆಡ್ರೂಮ್ ಪಕ್ಕದಲ್ಲಿ ಸ್ಟಡಿ ವರ್ಕ್ ಸ್ಟಡಿ. ಅಲ್ಲಿ ನಮ್ದು ಲೈಬ್ರರಿ ಬುಕ್ಸ್ ಇರ್ಬೋದು, ಸ್ಟೋರೇಜ್ ಅಂದ್ರೆ ಇವ್ರು ಏರಿಯಾ. ಎಲ್ಲದಕ್ಕೂ ವುಡನ್ ಈ ತರ ಪಾಲಿಶಿಂಗ್ ಗೆ ಹೋಗಿದಾರಲ್ಲ? ಹೌದು ಮ್ಯಾಮ್, ಅಂದ್ರೆ ಬಿಕಾಸ್ ಹೈಲೈಟ್ ಆಗ್ಲಿ ಅನ್ನೋ ಪರ್ಪಸ್ ಓಕೆ. ಮಾಡಿದೀವಿ. ಇದಲ್ಲಿ ಮಾಡ್ತಿರೋದೇ ಅಲ್ವಾ ಸರ್ ಅದಕ್ಕೆ ಇಂಟೀರಿಯರ್ ಹ್ಮ್. ಅನ್ಸುತ್ತೆ. ಇಲ್ಲಿ ಏನು ಕೂಡ ಹೋಗಿದ್ದಾರೆ, ಇದು ಎಲಿವೇಶನ್ ಮ್ಯಾಮ್ ಬಂದಿದೆ ಅಂತ. ಎಲಿವೇಶನ್ ಬಂದಿದೆ. ಓಕೆ. ಇಲ್ಲಿ ಬಾಲ್ಕನಿ ಬರ್ತಾ ಇದೆಯಾ? ಇಲ್ಲಿ ಬಾಲ್ಕನಿ ಇದೆ. ಇದು ಟಫನ್ ಇದು. ಮ್ಯಾಮ್ ಇದು ಟಫನ್ ಬರುತ್ತೆ, ಓಕೆ. ಗ್ಲಾಸ್ ಇಲ್ಲಿ ಕಾರ್ನರ್ ಬಂದಿರೋದ್ರಿಂದ ಅಂದ್ರೆ ಟಫನ್ ಇಲ್ಲಿ ಅಲ್ಲಿ ಒಳಗಡೆಯಿಂದ ಬರುತ್ತೆ ಅನ್ಸುತ್ತಲ್ಲ ಇದು? ಹೌದು ಮ್ಯಾಮ್. ಓಕೆ. ಇಲ್ಲೇನ್ ಬರುತ್ತೆ ಸರ್? ಅಲ್ಲೂ ಟಫನ್ ಮ್ಯಾಮ್ ಇಲ್ಲಿ ಗ್ಲಾಸಸ್ ಟಫನ್ ಬರುತ್ತಾ? ಗ್ಲಾಸಸ್ ಬರುತ್ತೆ ಫ್ರಂಟ್ ಎಲಿವೇಶನ್ ಗೆ. ಸೇಮ್ ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅವ್ರ ಅವರಿಗೆ ಮಕ್ಕಳಿಗೆ ಮಕ್ಕಳಿಗೆ ಏನ್ ಬೇಕೋ ಆ ತರ ಏನ್ ಮಾಡಿದ್ದಾರೆ. ಬೇಕದು ಮಾಡಿಸ್ಕೊಡ್ತಿದ್ದಾರೆ. ಓಕೆ. ಇದು ಚೆನ್ನಾಗಿದೆ ಸರ್, ಒಂಥರ ಬೆಳಕ್ ತರ ಚೆನ್ನಾಗಿ ಕಾಣಿಸುತ್ತೆ. ಬೆಳಕು ಇದು ಸ್ಟಡಿ ಏರಿಯಾ ಪರ್ಪಸ್ ಮಾಡಿ ಬೆಳಕು ಜಾಸ್ತಿ ಬರ್ಲಿ ಅನ್ನೋ ಥಾಟ್ಸ್ ಅಲ್ಲಿ ಮಾಡಿದ್ದಾರೆ. ಮಕ್ಳಿದ್ರೆ ಬೆಳಕು ಜಾಸ್ತಿ ಬರುತ್ತೆ. ಇಲ್ಲಿ Okay. ಆದಷ್ಟು ಬೆಳಕು ಜಾಸ್ತಿ ಇದೆ, ಲೈಟ್ಸ್ ಹೌದು, ಯೂಸ್ ಲೈಟ್ಸ್ ಯೂಸ್ ಮಾಡೋದೇ ಮಾಡೋದೇ ಬೇಡ ಅನ್ಸುತ್ತೆ ಈ ಮನೆಗೆ ನೈಟ್ ಅಷ್ಟು. ಮಾತ್ರ ಲೈಟ್ಸ್ ಹಾ. ಅಷ್ಟೇ. ಅಲ್ಲಿ ಮಕ್ಳಿಗೆ ಅಂತ ಆಕ್ಚುಲಿ ಬೇ ವಿಂಡೋ ತರ ಎಲ್ಲಾ ಕಡೆನೂ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಬಟ್ rooms ಗೂ ಇದೆ. ಮಕ್ಳಿದ್ರೆ ಆ ಮಕ್ಳಿಗೆ ಅದು ಹ್ಮ್. ತುಂಬಾ ಇಷ್ಟ ಆಗುತ್ತೆ ಹೌದು. ಆಕ್ಚುಲಿ. ಇಲ್ಲಿ ಅವ್ರಿಗೆ ಒಂಥರ ವಾಕಿಂಗ್ ಸ್ಪೇಸ್, ಅಂದ್ರೆ ಇದು ವಾರ್ಡ್ರೋಬ್ ಸ್ಪೇಸ್ ಪ್ಲಸ್ ಏನಾದ್ರು ಇಟ್ಕೊಳಕ್ಕೆ. ಇದು ವಾಶ್ರೂಮ್ ಸರ್? ಹೌದು ಮ್ಯಾಮ್. ಓಕೆ. ಇದು ಬೇರೆ ತರ ಇರಂಗಿದೆ ಅಲ್ಲ? ಹಾ ಮ್ಯಾಮ್, ಸೇಮ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಗೆ ಬೇರೆ ತರ, ಕಿಡ್ಸ್ ಬೆಡ್ರೂಮ್ ಗೆ ಬೇರೆ ತರ. ನೆಕ್ಸ್ಟ್ ಮೇಲೆ ಏನಿದೆ ಸರ್? ಮ್ಯಾಮ್ ಮೇಲ್ಗಡೆ ಒಂದು ಬೆಡ್ರೂಮ್ ಇದೆ, ಹಾ. ಗೆಸ್ಟ್ ಬೆಡ್ರೂಮ್ ತರ ಯೂಸ್ ಮಾಡಿದೀವಿ. ಗೆಸ್ಟ್ ಬೆಡ್ರೂಮ್. ಹಾ. ಓಕೆ. ಇದನ್ನ ಎಲ್ಲಾ ಕಡೆನೂ ಸ್ಟೆಪ್ಸ್ ಹತ್ರನೂ ಇದು ಪ್ರೊವೈಡ್ ಹಾ ಮಾಡಿದಾರಾ? ಹೌದು ಮ್ಯಾಮ್. ಸರ್ ಸ್ಕೈಲೈಟ್? ಹಾ ಮ್ಯಾಮ್, ಸ್ಕೈಲೈಟ್. ಇಷ್ಟೊಂದು ವಿಂಡೋಸ್ ಕೊಟ್ಟುನು ಸ್ಕೈಲೈಟ್ ಬೇಕಿತ್ತು. ಹೌದು, ಸ್ಕೈಲೈಟ್ ನೀವು ಗ್ರಿಲ್ ಡಿಸೈನ್ ನೋಡಿರ್ಬೋದು, ಅದು ಹಾ. ಎಷ್ಟು ದಿನ ವರ್ಕ್ ಆಗುತ್ತೆ ಆ ಡಿಸೈನ್ ತರೋದಕ್ಕೆ ಅಂತ ಅಂದ್ಬಿಟ್ಟು ಆಸ್ ಪರ್ ಕ್ಲೈಂಟ್ ಏನ್ ಕೇಳಿದಾರೆ ಅದೇ ಡಿಸೈನ್ ನಾವು ಮಾಡ್ಕೊಟ್ಟಿದೀವಿ. ಓಕೆ. ಮೇಲೆ ಗ್ಲಾಸ್ ಏನಾದ್ರೂ ಬರುತ್ತಾ? Yes ma'am, toughen glass ಬರುತ್ತೆ. ಟಫನ್ ಗ್ಲಾಸ್. ಟಫನ್ ಗ್ಲಾಸ್ ಬರುತ್ತೆ ಅಲ್ಲಿ ಸರ್? ಮ್ಯಾಮ್. ಹಲ್ಲು ಬರುತ್ತೆ. ಈಗ ಓಕೆ. ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಹ್ಮ್. ನಾವು ಸರ್ವೆ ಹಾಕೊಂಡು ಮಾಡ್ಬೇಕು. ಓಕೆ. ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ರನ್ ಆದ್ಮೇಲೆ ಅದನ್ನು ಮಾಡ್ಕೊಂಡ್ಬಿಟ್ಟು.
ಇನ್ನು ಇಲ್ಲಿವರೆಗೂ ಲಿಫ್ಟ್ ಬಂದಿಲ್ಲ ಅನ್ಸುತ್ತಲ್ಲ. ಹಾ ಲಿಫ್ಟ್ ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಓಕೆ ಬಿಡಿ. ಗೆಸ್ಟ್ ಬೆಡ್ರೂಮ್ಗೂ ಇಂಟೀರಿಯರ್ ವಿತ್ ಮಾಡಿಸಿದಾರಾ? ಹೌದು ಓಕೆ, ಸೇಮ್ ಇದೆ ಅಲ್ಲ ಸರ್? ಸೇಮ್ ಕೆಳಗಡೆ ಏನಿದೆ ಸೇಮ್. ಓಕೆ, ಇದು ಓಡಾಡೋಕೆ ಸ್ಪೇಸ್ ಬಿಟ್ಟಿರೋದಾ ಮ್ಯಾಮ್? ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್, ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಬರುತ್ತಾ? ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಹ್ಮ್. ಅಂದ್ರೆ ಆಕ್ಚುಲಿ ನಾವು ಹೊರಗಡೆ ಕೊಡ್ತಿದ್ವಿ, ಓಕೆ. ಕ್ಲೈಂಟ್ ನಮ್ಗೆ ಇನ್ಸೈಡ್ ಬೇಕು ಅಂತ ಹೇಳಿರೋದ್ರಿಂದ ಇನ್ಸೈಡ್ ಪಾಯಿಂಟ್ ಕೊಟ್ಬಿಟ್ಟಿದೀವಿ. ಇಲ್ಲೇನ್ ಬರುತ್ತೆ ಸರ್? ಇಲ್ಲಿ ಮ್ಯಾಮ್ ಇಲ್ಲೂ ಟಫನ್ ಗ್ಲಾಸ್ ರನ್ ಆಗುತ್ತೆ. ಟಫನ್ ಗ್ಲಾಸಸ್ ಇಲ್ಲೂ ಬರುತ್ತಾ? ಟಫನ್ ಗ್ಲಾಸಸ್ ಬರುತ್ತೆ. ಓಕೆ, ಸೇಫ್ಟಿ ಪರ್ಪಸ್ ಗೆ. ಹೌದು, ಮಕ್ಕಳು ಇದ್ದಾರೆ, ಹೌದು, ಸೇಫ್ಟಿ ಪರ್ಪಸ್ ಬೇಕೇ ಬೇಕು. ಆಮೇಲೆ ಕಂಪ್ಲೀಟ್ ಹೊರಗಡೆ ಬಂದ್ರೆ ಓಪನ್ ಟು ಟೆರೆಸ್. ಓಪನ್ ಟು ಟೆರೆಸ್. ಈ ತರ ಇದೆ. ಓಕೆ, ಮೇಲ್ಗಡೆ ಲ್ಯಾಡರ್. ಮೇಲ್ಗಡೆ ಲಿಫ್ಟೆಡ್ ರೂಮ್ ಬರುತ್ತೆ. ಓಕೆ, ಮತ್ತೆ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಓಕೆ. ಇದು ಎಷ್ಟು ಲೀಟರ್ ನಮ್ ಕಡೆಯಿಂದ ಪ್ರೊವೈಡ್ ಮ್ಯಾಮ್ ಮಾಡ್ತೀರಾ? ನಮ್ ಕಡೆಯಿಂದ 2000 ಲೀಟರ್ಸ್ ಅಂದ್ರೆ ಪ್ರೀಮಿಯಂ ಹೋಗ್ತೀನಿ ಅಂತಂದ್ರೆ ಅಪ್ ಟು 5000 ಹೋಗುತ್ತೆ. ಓಕೆ, ಸ್ಟ್ಯಾಂಡರ್ಡ್ ಹೋಗ್ತೀನಿ ಅಂತಂದ್ರೆ 2000 ಇರುತ್ತೆ. 2000 ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಯಾವ ತರ ಇತ್ತು ಅಂತ. ಇದೇ ತರ ನಿಮ್ಗೆ ಅನಿಲ್ ಮನೆ ಕಿದರೆ. ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಪ್ಲಾನ್ ಕಿದರೆ ಇದೆ, ಕೈಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಯಾವಾಗ್ಲೂ ಸದಾ ನಿಮ್ ಜೊತೆ ಇರುತ್ತೆ. ಜಯನಗರ್ 7 ಬ್ಲಾಗ್ ಅಲ್ಲಿ ನಮ್ಮ ಆಫೀಸ್ ಇದೆ. ಚಾಲು ಕರ್ತೆ ಕಾಮ್. ಥ್ಯಾಂಕ್ ಯು.